ಓ ಶಪ್ಪ, ಸದ್ಯ ನನ್ನ ಅದೃಷ್ಟ ಚೆನ್ನಾಗಿತ್ತು, ಬಚಾವಾಗ್ಬಿಟ್ಟೆ. ಸರು, you're a lucky girl. Keep it up. Yes. ಸರು ಒಂದು ನಿಮಿಷ. ಮಾಡಬಾರ್ದು ಇಷ್ಟು ಖುಷಿಯಾಗಿದ್ದೀರಲ್ಲ, ನಾಚಿಕೆ ಆಗಲ್ಲ? ಅಯ್ಯೋ, ಸಡನ್ ಆಗಿ ಕರೆದ್ಬಿಟ್ಟು ಹೀಗೆ ರೇಗಾಡ್ತಿದ್ದೀರಲ್ಲ, ನಾನೇನ್ ಮಾಡ್ದೆ ನಿಮ್ಗೆ? ಅಂತರಮ್ಮನ್ ಮಾತಾಡಿ ಎಕ್ಸ್ಚೇಂಜ್ ಮಾಡಕ್ ಹೋಗಿ ಏನ್ ಪ್ರೂವ್ ಮಾಡ್ಬೇಕು ಅಂತ ಹೊಟ್ಟಿದ್ದೀರಾ ನೀವು? ಅಯ್ಯೋ, ನೀವ್ ಒಳ್ಳೆ, ನಾನೇನೋ ಆಗ್ಬಾರ್ದಾಗೋಯ್ತು ಅನ್ಕೊಂಡೆ. ಸರು, ನೀವು ಮಾಡಿರೋ ಕೆಲಸದಿಂದ ಅಂತರ ತೆಗೆನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅಪ್ಪ ಏನಾಗ್ತಿದ್ರು ಅಂತ ಸ್ವಲ್ಪ ಯೋಚನೆ ಇದೆಯಾ? ಅಪ್ಪನ ಜೀವನದಲ್ಲಿ ಆಟ ಆಡ್ಬೇಡ. ಅಪ್ಪ ಅಂತರಾಮನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ. ಲೀಲ ಅವರು ಅಪ್ಪಂಗೋಸ್ಕರ ಈ ಮನೆಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ಗೊತ್ತಿದ್ರು ಅವ್ರ ಮೇಲೆ ಆರೋಪ ಮಾಡಕ್ ಕೊಟ್ಟಿದ್ಯಲ್ಲ, ನಿನ್ ಮನ್ಸಲ್ಲಿ ಏನಿದೆ? ಏನ್ ಮಾಡ್ಬೇಕು ಅಂತ ಹೊಟ್ಟಿದ್ಯಾ? ಬ್ರೋ ಕೂಲ್ ಸರು ಹತ್ರ ನಾನ್ ಮಾತಾಡ್ತೀನಿ, ನೀನ್ ಟೆನ್ಷನ್ ಆಗ್ಬೇಡ. ಪ್ರೇಮ್, ನೀನ್ ಹೆಂಡತಿ ಇಷ್ಟೆಲ್ಲ ಮಾಡಿದಾಳೆ, ಅವಳನ್ನ ಕ್ವಶನ್ ಮಾಡದೆ ಸುಮ್ಮನೆ ಇದೆಯಲ್ಲ? ಅದ್ ಹಾಗಲ್ಲ ಬ್ರೋ, ಸರುನ ನಾನು ಕೇಳೋಣ ಅನ್ಕೊಂಡೆ, ಅಷ್ಟರಲ್ಲಿ ಸರುನ ಅಪ್ಪ ಕರೆದ್ರು, ಅದಕ್ಕೆ ವೇಟ್ ಮಾಡ್ತೀನಿ ಅಂತಿದ್ಯಾ? ಯು ಫೂಲ್, ಇವತ್ತು ಅವಳು ಮಾಡಿರೋ ಕೆಲ್ಸದಿಂದ ಇಡೀ ಮನೆ ಒಡೆದೋಗ್ತಿತ್ತು. ಇವ್ರು ಬೈತಾ ಇದ್ರು ನೋಡ್ಕೊಂಡು ಸುಮ್ನೆ ನಿಂತಿದ್ದೀರಲ್ಲ. ಬೇಬಿ ನೀನ್ ಸುಮ್ನೆ ಇರು, ಅಣ್ಣ ತಪ್ಪೇನ್ ಕೇಳ್ತಿಲ್ವಲ್ಲ? ಅಂದ್ರೆ ತಪ್ಪಲ್ಲ ನಂದೇನಾ? ನಿಂದಲ್ದೆ ಇನ್ಯಾರ್ದು? ಮಾಡ್ದೆಲ್ಲ ಮಾಡಿ ಇನ್ನೊಬ್ಬರ ಮೇಲೆ ಎದಕೋ ಬುದ್ಧಿ ಎಲ್ಲಿಂದ ಕಲ್ತಿದ್ದೆ ನೀನು? ಇದೆಲ್ಲ ಮನೆ ಹಾಳು ಬುದ್ಧಿ. ಬ್ರೋ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ, ಬೇಕಿದ್ರೆ ನಾನು ಇವಳಿಗೆ ಬುದ್ಧಿ ಹೇಳ್ತೀನಿ. ಏನ ಬುದ್ಧಿ ಹೇಳೋದು? ಯಾವ ವಿಷಯದಲ್ಲಿ ಬೇಕಿದ್ರು ಆಟ ಆಡ್ಬೋದು, ಆದ್ರೆ ಅಪ್ಪ ಅಂತ ಬಂದಾಗ ಮಗನಾಗ ನಾನು ಸುಮ್ಮನೆ ಇರಲ್ಲ. ನಿಮ್ಮ ಅಣ್ಣಂಗೆ ಸುಮ್ಮನೆ ಇರೋದಕ್ಕೆ ಹೇಳ್ತಿರೋ ಇಲ್ವೋ? ಬ್ರೋ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರು, ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ರಾತ್ರಿ ಹೊತ್ತಲ್ಲಿ ನನ್ನ ನಿಲ್ಲಿಸ್ಕೊಂಡು ನಾಲ್ಗೆ ತೋಚದ್ನೆ ಬೈತಾ ಇದ್ದಾರೆ, ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಪ್ರೇಮ್, ನೀನ್ ಹೆಂಡತಿ ತುಂಬಾ ಓವರ್ ಆಗಿ ಮಾತಾಡ್ತಿದ್ದಾಳೆ, ಅವಳಿಗೆ ಬುದ್ಧಿ ಹೇಳು. ಇಲ್ಲ ಅಂದ್ರೆ ಪ್ರಮೋದ್ ಸಾಕ್ ನಿಲ್ಸು. ನಾನು ಆಗ್ಲಿಂದ ಕೂಲಾಗಿ ಹೇಳ್ತಾನೆ ಇದ್ದೀನಿ, ಏನೋ ಓವರ್ ಆಗಿ ಮಾತಾಡ್ತಿದ್ಯಲ್ಲ. ಏನು ಈ ಮನೆಗೆ ನೀನು ಒಬ್ನೇನ ಮಗ? ನಾನು ಈ ಮನೆ ಮಗನೇ. ಅಪ್ಪನ ಮೇಲೆ ನಿನಗೆ ಮಾತ್ರ ಪ್ರೀತಿ ಇರೋದು, ನನಗೂ ಪ್ರೀತಿ ಕಾಳಜಿ ಎಲ್ಲ ಇದೆ. ನಿನ್ ತರ ಪ್ರೂವ್ ಮಾಡ್ಕೊಂಡು ಓಡಾಡೋ ಅವಶ್ಯಕತೆ ನನಗಿಲ್ಲ. ಪ್ರೇಮ್, ನೀನ ರಾಂಗ್ ಆಗಿ ಮಾಡ್ತಿದ್ಯಾ? ನಾನು ಹೇಳೋದ್ ಕೇಳು. ಏನೋ ಕೇಳೋನಾಗಿದ್ರೆ ನೀನು ಮೊದಲು ನನ್ನ ಹತ್ರ ಬಂದು ಮಾತಾಡ್ತಿದ್ದೆ. ಒಬ್ಳೆ ನನ್ನ ಹೆಂಡತಿ ಸಿಕ್ಕಿದಾಳೆ ಅಂತ ಅವಳ ಮೇಲೆ ಎಗರಾಡ್ತಿರ್ಲಿಲ್ಲ. ಪ್ರೇಮ್, ಸಾಕ್ ನಿಲ್ಸೋ ನಿನ್ ನಾಟಕನ. ಹೆಣ್ಮಕ್ಳ ಹತ್ರ ಜೋರ್ ಮಾಡೋನು ಒಬ್ಬ ಗಂಡ್ಸ. ಪ್ರೇಮ್, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ಏನೇ ಅದು ನಿಮ್ಮ ಅಣ್ಣ. ಬಾರೆ ಬಾ, ಗಂಡನ ನನ್ ಮೇಲೆ ಚೂ ಬಿಟ್ಟು ಇವಾಗ ನಾಟಕ ಆಡೋದಕ್ಕೆ ಬರ್ತಿದ್ದೀರಾ? ಸರು, ನನ್ನನ್ನ ಕೆಣಕ್ಬೇಡ. ಅಂತರಾತೆ ಕೈ ಮುಗ್ದು ಇಲ್ಲಿಗೆ ನಿಲ್ಸು ಅಂತ ಹೇಳಿದಕ್ಕೆ ನಿನ್ನನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಅಯ್ಯೋ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಮುಗ್ಸೋದಕ್ಕೆ ಬರ್ತಿದ್ದಾರೆ, ಅದನ್ನ ನೋಡ್ಕೊಂಡು ನೀವು ಸುಮ್ನೆ ನಿಂತಿದ್ದೀರಲ್ಲ, ನೀವು ಒಬ್ಬ ಗಂಡ್ಸ. ಪ್ರೇಮ್, ನಿನ್ ಹೆಂಡತಿಗೆ ಬಾಯಿ ಮುಚ್ಕೊಂಡ್ರ ಕೇಳು. ಏಜೇನೆ ಏನು ಹೇಳ್ದೆ ನೀಟಾಗಿ ಮಾತಾಡ್ಸಿ ಕಳ್ಸಿದಾರೆ ಅಂತದ್ರಲ್ಲಿ ನೀವ್ ಯಾರಿ ನನಗೆ ಹೇಳೋದಿಕ್ಕೆ? ಸರು, ಇರೋ ವಿಷಯ ತಿತ್ಕೊಂಡು ಒಪ್ಕೋ, ಸಮಸ್ಯೆ ದೊಡ್ಡದು ಮಾಡಬೇಡ. ಪ್ರಮೋದ್, ಇದ್ದೇ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲ ನನ್ನ ಹೆಂಡತಿ ಬಗ್ಗೆ ಮಾತಾಡೋದಕ್ಕೆ ಬಂದ್ಯೋ ಏನ ಮಾಡ್ತೀಯಾ? ಏನೋ ಮಾಡ್ತೀಯಾ? ಹೊಡಿಯೋ ಪ್ರೇಮ್, ಹೊಡಿತ್ಯಾ? ಹೊಡಿತ್ಯಾ? ನಿಮ್ಮಪ್ಪ ಮನೇಲೇ ಇದ್ದಾನೆ. ಅವ್ರೇನಾದ್ರೂ ಇದು ನೋಡಿದ್ರೆ ಏನಾಗುತ್ತೆ ಗೊತ್ತಾ? ರಾಮ್ ಬೆಳೆಸಿರೋ ಮಕ್ಕಳೇನೋ ನೀವು. ಬಾಯಿ ಮುಚ್ಕೊಂಡು ನಿಮ್ ರೂಮ್ ಒಳಗೆ ಹೋಗಿ ಅಂತೆ, ಹೋಗಿ. ಭಗವಂತ, ಒಂದ್ ಸಮಸ್ಯೆ ಬಗೆಹರಿತು ಅಂತಂದ್ರೆ ಇನ್ನೊಂದು ತಂದಿಟ್ಬಿಟ್ಟಿಲ್ಲಪ್ಪ. ಎಲ್ಲರ ಹತ್ರ ಅಷ್ಟು ಚೆನ್ನಾಗಿ ಬಿಹೇವ್ ಮಾಡುವಂತ ದುರ್ಗಾ ಸರು ನಿನ್ನ ಹತ್ರ ಯಾಕೆ ಆ ಥರ ಆಡ್ತಾರೆ? ಅಕ್ಕ, ಸುಮ್ಮನೆ ತಮಾಷೆಗೆ. ಲೀಲಾ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಹೇಳು. ಹೇಳಕ್ಕೇನು ಇಲ್ಲ ಅಕ್ಕ, ಮೊದ್ಲು ಯಾವತ್ತೂ ಈ ತರ ಮಾಡಿರ್ಲಿಲ್ಲ, ಇವತ್ತು ಮಾಡಿದಾರಷ್ಟೇ. ನಾನು ಅದನ್ನ ನಂಬ್ತೀನಿ ಅಂತ ನಿನ್ಗನ್ಸುತ್ತಾ? ನೋಡ್ಲಿಲ್ಲ,
ಅವ್ರ ಬಿಹೇವಿಯರ್ ನೋಡ್ತಾ ಇದ್ರೆ ಅವ್ರಿಗೆ ನಿನ್ ಮೇಲೆ ಏನೋ ದ್ವೇಷ ಅನ್ಸುತ್ತೆ. ನಿಜ ಹೇಳೋಲಿಲ್ಲ, ಅವ್ರಿಗೂ ನಿನ್ಗೂ ಏನ್ ಸಮಸ್ಯೆ ಇದೆ? ಅಕ್ಕ ಟೈಮ್ ಆಗ್ತಿದೆ, ನೀವು ಮಲ್ಕೊಳ್ಳಿ. ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡ್ಲೇಬೇಕು. ಮನೆ ಅಂದಮೇಲೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕಾಮನ್. ಒಬ್ರು ಕಂಡ್ರೆ ಒಬ್ರು ಆಗದೆ ಇರೋದು ಸಹಜನೇ. ಆದರೆ ಅದು ಸಂಬಂಧಗಳಲ್ಲಿ ಮಾತ್ರ. ನೀನು ಹೇಳಿರೋ ಪ್ರಕಾರ ನಿನಗೂ ಈ ಮನೆಗೂ ಸಂಬಂಧ ಇಲ್ಲ, ನಾನು ಈ ಮನೆಯವಳೇ ಅಲ್ಲ ಅಂತ. ಹಾಗಿದ್ದಾಗ ದುರ್ಗಾ ಯಾಕೆ ನಿನ್ ಕಂಡ್ರೆ ಹಾಗಾಡ್ತಾಳೆ? ಅಕ್ಕ ಅದು ನಂಗೆ ಗೊತ್ತಿಲ್ಲ, ಹೋಗ್ಲಿ ಬಿಡಿ, ನೀವು ಆರಾಮಾಗಿ ಮಲ್ಕೊಳ್ಳಿ. ಕೂತ್ಕೋ. ನನಗಿವತ್ತು ಗೊತ್ತಾಗ್ಲೇಬೇಕು. ಹೇಳು, ನಿನಗೂ ಈ ಮನೆಗೂ ಏನ್ ಸಂಬಂಧ? ಲೀಲಾ, ನಿನ್ನನ್ನೇ ಕೇಳ್ತಿರೋದು. ನಿನಗೂ ಈ ಮನೆಗೂ ಏನ್ ಸಂಬಂಧ? ದುರ್ಗನ್ ಯಾಕೆ ನಿನ್ ಮೇಲೆ ಅಷ್ಟೊಂದು ದ್ವೇಷ? ಅಯ್ಯೋ, ಅಂದ್ರೆ ಅಕ್ಕ ಬಿಡೋ ಹಾಗೆ ಕಾಣ್ತಿಲ್ಲ. ಅಕಸ್ಮಾತ್ ನನಗೂ ಈ ಮನೆಗೂ ಇರೋ ಸಂಬಂಧ ಗೊತ್ತಾಗ್ಬಿಟ್ರೆ ಏನ್ ಮಾಡೋದು? ನಿಜ ಹೇಳು ಲೀಲಾ, ನನ್ನಿಂದ ನೀನೇನೋ ಮುಚ್ಚಿಡ್ತಿದ್ಯಾ. ನೀನ್ ಈ ಮನೆಗೆ ಏನಾಗ್ಬೇಕು? ದುರ್ಗಾ ಯಾಕೆ ನಿನ್ನನ್ ಕಂಡ್ರೆ ಕೆಂಡ ಕಾರ್ತಾಳೆ? ಹೆಣ್ಮಕ್ಳ ಮೇಲೆ ಕಣ್ಣಿಗೆ ಹಚ್ಕೊಳ್ಳೋ ಕಾಡ್ಗೆಯಿಂದ ಹಿಡಿದು ಹಾಕೊಳ್ಳೋ ಬಟ್ಟೆವರೆಗೂ ಯಾವ್ದಾದ್ರೂ ಒಂದು ಜಗಳ ಇದ್ದೇ ಇರುತ್ತೆ. ಅದಕ್ಕೇನು ಕಾರಣ ಬೇಕಾ? ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಬರ್ರಿ ಕೂತ್ಕೊಳ್ಳಿ. ನೋಡಿ, ನಾನು ಹೇಳ್ಬೇಕಂತ ಏನ್ ಅನ್ಕೊಂಡಿದ್ನೋ ಅದು ಅಜ್ಜಿ ಹೇಳಿದ್ರು. ಅಮ್ಮ, ನಿಮ್ ಮಾತು ನಂಬೋದಾ ನಾನು? ಅಯ್ಯೋ, ಅದ್ರಲ್ಲಿ ಸುಳ್ಳು ಹೇಳಕ್ಕೆ ಏನಿದೆಯಮ್ಮ? ಗಾದೆ ಮಾತೆ ಇದೆಯಲ್ಲ, ಜಗತ್ತಲ್ಲಿ ಏನ್ ಬೇಕಾದ್ರೂ ಸೇರಬಹುದು, ಎರಡು ಜಡೆ ಮಾತ್ರ ಸೇರೋದಿಲ್ಲ ಅಂತ. ಮತ್ತೆ ನಾನು ಲೀಲಾ ಯಾಕೆ ಹತ್ರ ಇದ್ದೀವಿ? ದುರ್ಗಾ, ಸರು, ಲೀಲಾ ಎಲ್ಲ ಹಾಗೆ ಇರ್ಬೋದಲ್ವಾ? ಅಯ್ಯೋ ಅಕ್ಕ, ನಾವು ಈ ಕರ್ಪೂರದ ಗೊಂಬೆ ಸಿನಿಮಾದಲ್ಲಿ ಅಕ್ಕ ತಂಗಿರಿರ್ತಾರಲ್ಲ ಆ ತರ ಅಲ್ವಾ ಅಜ್ಜಿ? ಹೌದಮ್ಮ, ನಿಜ. ಅಕ್ಕ, ಇದು ಹಳೆ ಸಿನಿಮಾ ಅಲ್ವಾ, ನಿಮ್ಗೆ ಹಳೇದೆಲ್ಲ ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಗೊತ್ತಾಗ್ತಿಲ್ಲ. ಮನೆ ಅಂದ್ಮೇಲೆ ಇದೆಲ್ಲ ಕಾಮನ್ ಅಲ್ವಾ ಅಕ್ಕ? ಇಷ್ಟು ದೊಡ್ಡ ಮನೆ, ಮನೆ ತುಂಬ ಜನ, ಎಲ್ಲರೂ ಎಷ್ಟು ಸಂತೋಷವಾಗಿರ್ಬೋದು. ಅದರಲ್ಲೂ ಲೀಲಾಗೂ ಈ ಮನೆಗೂ ಸಂಬಂಧನೇ ಇಲ್ಲ. ಅಂಥದ್ರಲ್ಲಿ ಈ ಮನೆ ಜನಗಳನ್ನ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ